ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ, ಇವತ್ತು ನಮ್ಮ ಬಾವ ಫೋನ್ ಮಾಡಿದರು. ಮಳೆಗಾಲ ಅಲ್ಲ, ತುಂಬ ಏಡಿ ಸಿಕ್ಕಿದೆ, ತೊಗೊಂಡೋಗಿ ಅಂತ ಫೋನ್ ಮಾಡಿದರು. ನಮಗಂತೂ ಏಡಿ ಹಿಡ್ಲಿಕ್ಕೆ ಹೆದರಿಕೆ. ಅವರಾದರೂ ಹಿಡಿದಿದ್ದಾರೆ. ಅದನ್ನೇ ತೊಗೊಬಂದು ಒಳ್ಳೆ ಸುಕ್ಕ ಮಾಡ್ಕೊಂಡು ತಿನ್ನುವ. ಟೈಮ್ ಬೇರೆ ತುಂಬ ಆಗಿದೆ, ಮಾತಾಡ್ತಾ ಇರೋಕ್ಕಂತೂ ಆಗಲ್ಲ ನಮ್ಮ ಭಾವನ ಹತ್ರ. ಮಳೆ ಬೇರೆ ಸಖತ್ ಹೊಡಿತಾ ಇದೆ, ಮೋಡ ಬೇರೆ ಆಗಿದೆ. ನೋಡುವ, ನೋಡಿ ಅವರೇ ನಮ್ಮ ಭಾವ. ಕತ್ಲೆ ಬೇರೆ ಆಗಿದೆ, ಟೈಮ್ ಬೇರೆ ತುಂಬ ಆಗಿದೆ. ಮನೆಗೆ ಹೋಗೋಣ, ಮನೆಗೆ ಸಿಗ್ತೀನಿ. ಫೈನಲಿ ಮನೆಗೆ ಬಂದ್ವಿ. ನೋಡಿ ಎಷ್ಟೆಲ್ಲ ಏಡಿ ಇದೆ, ಎಲ್ಲ ಜೀವಂತವಾಗಿದೆ, ಒಂದಕ್ಕೊಂದು ಕಚ್ಕೊಳ್ತಾ ಇದೆ. ನೋಡಿ ಹಾಗೆ ಒಂದು ಏಡಿ ಅಂತೂ ಅದರಲ್ಲಿ ಓಡೋಗ್ತಾ ಇದೆ. ಈಗ ಏಡಿನೆಲ್ಲ ಕ್ಲೀನ್ ಮಾಡ್ಕೊಬರ್ತೀನಿ. ನಂತರ ನನ್ನ ಹೆಂಡತಿ ಇದು ಏಡಿ ಸುಕ್ಕ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾರೆ ನೋಡಿ. ಸೊ ಏಡಿನ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಇವಾಗ ಸುಕ್ಕ ಮಾಡಲಿಕ್ಕೆ ಒಂದು 5ರಿಂದ 6 ಲವಂಗ, ಹಾಗೆ 2 ಏಲಕ್ಕಿ, ಜೊತೆಗೆ ಒಂದು 8ರಿಂದ 10 ಕಾಳುಮೆಣಸು, ಒಂದು ಅರ್ಧ ಟೇಬಲ್ ಸ್ಪೂನು ಬಡೆ ಸೊಪ್ಪು, 1 ಟೇಬಲ್ ಸ್ಪೂನು ಧನಿಯಾ, ಒಂದು 4ರಿಂದ 5 ಚಕ್ಕೆ. ಇದಿಷ್ಟನ್ನು ನೀವು ಹುರ್ಕೊಂಡಿಟ್ಕೊಳ್ಳಿ. ಇನ್ನು ಒಂದು ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ತುಂಡು ಶುಂಠಿ, 2ರಿಂದ 3 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಹೆಚ್ಚಿಟ್ಕೊಳ್ಳಿ. ಹಾಗೆ ಟೊಮೆಟೊನು ಒಂದು 2 ಟೊಮೆಟೊ ಸಾಕು, ಅದನ್ನು ಹೆಚ್ಚಿಟ್ಕೊಳ್ಳಿ. ಹಾಗೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಇನ್ನು 1 ಇಡೀ ತೆಂಗಿನಕಾಯಿ ಈ ರೀತಿ ರೆಡಿ ಇಟ್ಕೊಳ್ಳಿ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನು ಖಾರದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಮತ್ತು ಹುರಿದಿಟ್ಕೊಂಡಿರೋ ಈ ಎಲ್ಲ ಮಸಾಲೆಗಳನ್ನು, ಪದಾರ್ಥವನ್ನು ಇದಕ್ಕೆ ಸೇರಿಸ್ಕೊಂಡು ನೀರನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ಪೂರ್ತಿ ಗಂಧ ಬೇಡ, ಈ ರೀತಿ ತರಿಯಾಗಿರಲಿ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಬಿಸಿ ಆಗಲಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಏನು ತೋರಿಸಿದ್ನಲ್ವ, ಅದನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಜಜ್ಕೊಂಡು ನೀವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿದ್ರೂ ಓಕೆ, ಏನು ತೊಂದರೆ ಇಲ್ಲ. ಇತಿ ಹಾಕ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿರ್ತೀರಿ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೇಯಲಿ. ಸೊ ಬೇಗ ಬೇಯಬೇಕು ಅಂತಂದರೆ ನಾವು ಒಂಚೂರು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇನ್ನು ಟೊಮೆಟೊವನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಕೆಂಪು ಬಣ್ಣ ಬರೋವರೆಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಏಡಿ ಏನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಇದು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಏಡಿ ಎಲ್ಲ. ಮತ್ತು ಈಗ ಏಡಿ ಬೇಯಬೇಕಾದ್ರೆ ನೀವು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ, ಏಡಿ ಉಪ್ಪನ್ನು ಚೆನ್ನಾಗಿ ಹೀರ್ಕೋಬೇಕಲ್ಲ. ಸೊ ಹಂಗಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಇದನ್ನು 5 ನಿಮಿಷದವರೆಗೆ ಬೇಯಿಸ್ಲಿಕ್ಕೆ ಬಿಡಬೇಕು. ಸೊ ಇದನ್ನು ಬೆಂದಾಗಿದೆ, ಈಗ 5 ನಿಮಿಷ ಬೆಂದಿದೆ. ಸೊ ಏನು ರುಬ್ಬಿಟ್ಕೊಂಡಿರ್ತೀರಿ ಮಸಾಲೆನ ಇದನ್ನು ಸೇರಿಸ್ಕೊಳ್ಳಿ. ಮಸಾಲೆ ಸ್ವಲ್ಪ ಸ್ಪೈಸಿ ಬೇಕನ್ನೋರು ಸ್ವಲ್ಪ ಖಾರ ಮತ್ತು ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು ಪದಾರ್ಥವನ್ನು. ಇದನ್ನು ಈ ರೀತಿ, ಮತ್ತು ತೆಳು ಬೇಕು ಅಂದರೆ ಸ್ವಲ್ಪ ನೀರನ್ನು ಕೂಡ ಜಾಸ್ತಿ ಮಿಕ್ಸ್ ಮಾಡ್ಕೋಬೋದು. ಬಟ್ ಈ ಥರ ಸುಕ್ಕಕ್ಕೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಗಲಿ, ಒಂದು 10 ನಿಮಿಷ ಬೇಯಲಿ. ಸೊ ಬೆಂದಿದೆ, ಫೈನಲಿ ರೆಡಿ ಆಗಿದೆ. ಲಾಸ್ಟಿಗಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಸೊ ಏಡಿ ಸುಕ್ಕ ರೆಡಿ. ನನ್ನ ಮಗ ತಿಂದು ಟೇಸ್ಟನ್ನು ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ತುಂಬ ಚೆನ್ನಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.